ಲೋಕದಲ್ಲಿ ಆಡುತ್ತಾ ನಲಿಯುತ್ತಾ ಅನೇಕ ವಿಚಾರದ ಕೆಲಸಗಳನ್ನು ಮಾಡುತ್ತಾ ತುಂಟ ಬಾಲಕೃಷ್ಣನಂತೆ ಪ್ರಖ್ಯಾತಿ ಗಳಿಸಿದ ಬಾಲಕೃಷ್ಣ ಈಗ ತಮ್ಮ ಲೀಲೆಗಳನ್ನು ಕೂಡಲು ಬೃಂದಾವನಕ್ಕೆ ಆಗಮಿಸಿದ್ದಾರೆ. ಬೃಂದಾವನದ ಪಕ್ಕದಲ್ಲಿ ವೃಂದಾಕಾರವಾಗಿ ಮೈಥುಂಬಿ ಹರಿಯುತ್ತಿರುವ ಹಾಗೂ ಕಾಳಿಂಗನೆಂಬ ಸರ್ಪವನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವಲ್ಲಿ ಯಮುನಾ ನದಿ. ಕಾಳಿಂಗ ಸರ್ಪವು ಗಾಢ ಕಪ್ಪು ವರ್ಣದಲ್ಲಿದ್ದು 101 ಎಡೆಗಳ ವಿಷಪೂರಿತವಾದ ಬೃಹದಾಕಾರದ ಸರ್ಪ. ಆ ಸರ್ಪ ಯಮುನೆಯಲ್ಲಿ ಸೇರಿ ನದಿಯನ್ನು ವಿಷಪೂರಿತ ಮಾಡಿಬಿಟ್ಟಿದೆ. ಒಮ್ಮೆ ಶ್ರೀಕೃಷ್ಣ ಕಾಳಿಂಗನನ್ನು ಮರ್ದನ ಮಾಡಲು ನಿಶ್ಚಯಿಸಿದನು. ಕಾಳಿಂಗ ಆಕ್ರೋಶದಿಂದ ತನ್ನ ಎಲ್ಲ ಎಡೆಗಳನ್ನು ಎತ್ತಿ ಬಾಲಕೃಷ್ಣನ ಮೇಲೆ ಹಾರಿತು. ಇಬ್ಬರ ನಡುವೆ ಘನಘೋರ ಯುದ್ಧ ನಡೆದು ಅಂತಿಮದಲ್ಲಿ ಬಾಲಕೃಷ್ಣ ಕಾಳಿಂಗನ ಸೊಕ್ಕನ್ನು ಮರ್ದನ ಮಾಡಿ ಕಾಳಿಂಗ ಮರ್ದನ ಬಾಲಕೃಷ್ಣನಾಗಿ ಹೆಸರುವಾಸಿಯಾದರು. ಕಂಸ ಸಂಹಾರಿ ಶ್ರೀಕೃಷ್ಣ. ಹಳೆಯನಾದ ಶ್ರೀಕೃಷ್ಣನನ್ನು ಸಂಹಾರ ಮಾಡಲು ಮಾವನಾದ ಕಂಸನು ಅನೇಕ ಬಾರಿ ಪ್ರಯತ್ನಿಸಿ ವಿಫಲನಾಗಿದ್ದನು. ಕೃಷ್ಣನ ಸಂಹಾರಕ್ಕಾಗಿಯೇ ದೈತ್ಯ ಅಜಾನುಬಾಹುಗಳಾದ ಚಾಂದ್ರ ಮತ್ತು ಮುಷ್ಟಿಕರನ್ನ ಕುಸ್ತಿಪಟುಗಳನ್ನು ಸಹ ನೇಮಿಸಿದನು. ಶ್ರೀಕೃಷ್ಣನು ತಂದೆ ವಸುದೇವ ಮತ್ತು ತಾಯಿ ದೇವಕಿಯನ್ನು ನೇರು ಕುಣಿಕೆಗೆ ನಿಲ್ಲಿಸಿ ಶ್ರೀಕೃಷ್ಣನನ್ನು ಚಾಂದ್ರ ಮತ್ತು ಮುಷ್ಟಿಕರ ಜೊತೆಯಲ್ಲಿ ಕುಸ್ತಿಗೆ ಕರೆಯುತ್ತಾರೆ. ಶ್ರೀಕೃಷ್ಣನು ಚಾಂದ್ರ ಮತ್ತು ಮುಷ್ಟಿಕರನ್ನು ಘನ ಭೀಕರ ರೀತಿಯಲ್ಲಿ ಸೋಲಿಸಿದನು. ಅಂತಿಮವಾಗಿ ಸ್ವತಃ ಅಕಾಲಕ್ಕೆ ಇಳಿದ ಮಥುರಾಧೀಶ ಕಂಸ ಮತ್ತು ಶ್ರೀಕೃಷ್ಣನ ಜೊತೆ ಹಲವು ಸಮಯದವರೆಗೆ ಕಲಹ ನಡೆಯಿತು. ಶ್ರೀಕೃಷ್ಣ ಮತ್ತು ಕಂಸನ ನಡುವೆ ಹಲವು ಸಮಯದವರೆಗೆ ಘನಘೋರ ಯುದ್ಧ ನಡೆಯಿತು. ಅಂತಿಮವಾಗಿ ಶ್ರೀಕೃಷ್ಣ ಕಂಸನನ್ನು ಸಂಹಾರ ಮಾಡಿ ತಂದೆ ತಾಯಿಯರಾದ ವಸುದೇವ ಮತ್ತು ದೇವಕಿ ಹಾಗೂ ಮಥುರೆಯನ್ನು ಕಂಸನ ದುರಾಡಳಿತದಿಂದ ಮುಕ್ತಿಗೊಳಿಸುತ್ತಾರೆ. ವಸುದೇವ ಮತ್ತು ದೇವಕಿಯ ಜೊತೆಯಲ್ಲಿ ಬಾಲಕೃಷ್ಣ ದ್ವಾರಕೆಗೆ ಬಂದು ನೆಲೆಸುತ್ತಾರೆ. ದ್ವಾರಕೆಯಲ್ಲಿ ಬಾಲಕೃಷ್ಣ ತಂದೆ ತಾಯಿಯರಾದ ವಸುದೇವ ಮತ್ತು ದೇವಕಿಯ ಜೊತೆ ದೀರ್ಘಕಾಲಾವಧಿಯವರೆಗೆ ಬದುಕಿ ಬಾಳುತ್ತಾರೆ. ಯದಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
अभ्युत्थानं धर्मस्य तदात्मानं सृजाम्यहम् परित्राणाय साधूनां विनाशाय चतुष्कृतां धर्म संस्थापनार्थाय ಸಂಭವಾಮಿ ಯುಗೆ ಯುಗೆ. ಯಾವ ಯಾವ ಕಾಲದಲ್ಲಿ ಧರ್ಮವು ಅವನತಿ ಹೊಂದುವುದೋ ಆಗೆಲ್ಲ ದುರ್ಜನರನ್ನು ನಾಶ ಮಾಡಿ ಸಜ್ಜನರನ್ನು ಕಾಪಾಡುವ ಮೂಲಕ ಪುನಃ ಧರ್ಮದ ಸಂಸ್ಥಾಪನೆ ಮಾಡಲು ನಾನು ಅವತರಿಸುತ್ತೇನೆ. ಜೈ ಶ್ರೀ ಕೃಷ್ಣ, ಜೈ ಶ್ರೀ ಕೃಷ್ಣ, ಜೈ ಶ್ರೀ ಕೃಷ್ಣ, ಜೈ ಶ್ರೀ ಕೃಷ್ಣ, ಜೈ ಶ್ರೀ ಕೃಷ್ಣ. अच्युतं केशवं कृष्णदामोदरं रामनारायणं जानकी वल्लभम्. अच्युतं केशवं कृष्णदामोदरं रामनारायणं जानकी वल्लभम्. रामनारायणं जानकी वल्लभम्. रामनारायणं जानकी वल्लभम्. अच्युतं केशवं कृष्णदामोदरं रामनारायणं जानकी वल्लभम्. रामनारायणं जानकी वल्लभम्.